ಡಿಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆಯಾದ ಶೆಡ್ ಮೇಲೆ ಇದೀಗ ಸಾಕಷ್ಟು ಒಂದು ಅನುಮಾನದ ಹುತ್ತ. ಏನಂದ್ರೆ ಶೆಡ್ನಲ್ಲಿರುವ ಸಾವಿರಾರು ವಾಹನಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಸ್ಪಾಟ್ ಇನ್ವೆಸ್ಟಿಗೇಷನ್ ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದು ಅನುಮಾನ ಕಾಡ್ತಾ ಇದೆ ಪೊಲೀಸರಿಗೆ. ವಾಹನಗಳ ಮಾಲೀಕರನ್ನ ಸಂಪರ್ಕಿಸುತ್ತಿದ್ದಾರೆ ಈಗ ಪೊಲೀಸರು. ಅಮಾಯಕರ ವಾಹನಗಳನ್ನ ಸೀಸ್ ಮಾಡಿರುವಂತ ಆರೋಪ ಇದೆ. ಹೀಗಾಗಿ ಲೋನ್ ರಿಕವರಿ ಹೆಸರಲ್ಲಿ ರೌಡಿಸಂ ಮಾಡಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿರುವ ವಾಹನಗಳ ವಾರಸುದಾರರ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು. ಆರ್ಟಿಒ ಸಹಾಯದೊಂದಿಗೆ ಈಗ ಒಂದು ವಾಹನಗಳ ಮಾಲೀಕರ ಸಂಪರ್ಕ ಮಾಡುತ್ತಿದ್ದಾರೆ. ಅವರ ಸಹಾಯವನ್ನ ಪಡೆದು ಯಾರ್ಯಾರು ಏನೇನು ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ವಾಹನಗಳ ಮಾಲೀಕರ ಸಂಪರ್ಕಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಬ್ಯಾಂಕ್ ಲೋನ್ ಪಾವತಿಸಿದ್ರು ವಾಹನ ಸೀಸ್ ಮಾಡಿದರೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಈ ಒಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ಪೊಲೀಸರಿಗೆ ಕಾಡಿದೆ. ಇಷ್ಟೊಂದು ವಾಹನಗಳು ಹೇಗ್ ಬಂತು, ಯಾಕಾಗಿ ಈ ವಾಹನಗಳನ್ನ ಸೀಸ್ ಮಾಡಿದ್ದಾರೆ, ಏನು ಇದೆಲ್ಲದರ ಬಗ್ಗೆನೂ ಕೂಡ ಪೊಲೀಸರಿಗೆ ಒಂದು ಡೌಟ್ ಬಂತು. ಹೀಗಾಗಿ ಅಮಾಯಕರ ವಾಹನಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬಂದಾಗ ಸಹಜವಾಗಿ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಲೋನ್ ರಿಕವರಿ ಹೆಸರಲ್ಲಿ ರೌಡಿಸಂ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಪಟ್ಟಣಗೆರೆ ಶೆಡ್ನಲ್ಲಿರುವ ವಾಹನಗಳ ವಾರಸುದಾರರ ಮಾಹಿತಿಯನ್ನ ಪಡೆಯೋದಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಎಸ್ ಮುತ್ತಪ್ಪ, ಈಗ ಈ ಹಿಂದೆ ಕೂಡ ನಾವು ನೋಡಿದ್ರಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಸಾಕಷ್ಟು ವಾಹನಗಳು ಅಲ್ಲಿದ್ವು. ಹೀಗಾಗಿ ಅಫ್ಕೋರ್ಸ್ ಒಂದು ಡೌಟ್ ಬಂದೇ ಬರುತ್ತೆ ಯಾರಿಗೆ ಆದ್ರೂ ಕೂಡ. ಈಗ ಪೊಲೀಸರು ಆ ವಾಹನ ಮಾಲೀಕರ ಒಂದು ಮಾಹಿತಿಯನ್ನ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಎಲ್ಲಿವರೆಗೂ ಬಂದಿದೆ ಈ ಒಂದು ಅಪ್ಡೇಟ್ಸ್? ದಿವ್ಯಾ, ಈ ರೇಣುಕಾಸ್ವಾಮಿ ಕೊಲೆ ನಂತರದಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವಾಗ ಆ ಒಂದು ಶೆಡ್ಗೆ ಹೋಗ್ತಾರೋ ಆಗ ಅಧಿಕಾರಿಗಳಿಗೆ ಸಾಕಷ್ಟು ಅನುಮಾನ ಮೂಡುತ್ತೆ. ಯಾಕಂದ್ರೆ ಅಲ್ಲಿ ಹೊಸವಾದಂತಹ ವಾಹನಗಳನ್ನ ಸೀಸ್ ಮಾಡಲಾಗಿರುತ್ತೆ. ಈ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದಾಗ ಅಲ್ಲಿ ಲೋನ್ ಕಟ್ಟಿದ್ರು ಸಹ ಕೆಲವೊಂದಿಷ್ಟು ಜನರ ವಾಹನಗಳನ್ನ ಸೀಸ್ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಆರ್ಟಿಒ ಸಹಾಯದೊಂದಿಗೆ ಪೊಲೀಸ್ ಅಧಿಕಾರಿಗಳು ಅಲ್ಲಿರುವಂತಹ ಎಲ್ಲಾ ವಾಹನ ಮಾಲೀಕರಿಗೂ ಕೂಡ ಕರೆ ಮಾಡುವ ಮೂಲಕ ತಮ್ದೇನಾದ್ರೂ ಬ್ಯಾಂಕಲ್ಲಿ ಲೋನ್ ಇದೆಯಾ, ಅಸಲಿಗೆ ಬ್ಯಾಂಕ್ ಲೋನ್ ಕಟ್ಟದೇ ಇರುವಂತ ಕಾರಣಕ್ಕಾಗಿ ವಾಹನಗಳನ್ನ ಸೀಸ್ ಮಾಡಲಾಗಿದೆಯಾ, ಅಥವಾ ಲೋನ್ ಕಟ್ಟಿದ್ರು ಸಹ ಏನು ಸುಖ ಸುಮ್ಮನೆ ನಿಮ್ಮ ವಾಹನಗಳನ್ನ ಏನಾದರೂ ಸೀಸ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿರುವಂತದ್ದು. ಪ್ರಾಥಮಿಕವಾಗಿ ಈಗಾಗಲೇ ಸಾಕಷ್ಟು ಜನ ನಾವು ಲೋನ್ ಕಟ್ಟಿದ್ರು ಸಹ ಹೆಚ್ಚಿನ ರೀತಿಯ ದುಡ್ಡನ್ನ ಕಟ್ಟಿ ಇಲ್ಲೇ ಹೋದ್ರೆ ನಿಮ್ಮ ಗಾಡಿನ ಬಿಡೋದಿಲ್ಲ ಅಂತೇಳಿ ರೌಡಿಸಂ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ಅಂತಹ ಅಮಾಯಕರನ್ನ ಫೈಂಡ್ ಔಟ್ ಮಾಡಿ ಅವರಿಗೆ ಅವರ ವಾಹನಗಳನ್ನ ವಾಪಸ್ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾರು ಬ್ಯಾಂಕ್ ಲೋನ್ ಕಂಪ್ಲೀಟ್ ಆಗಿ ಕಟ್ಟಿದ್ರು ಸಹ ಅಂತಹ ವಾಹನಗಳನ್ನು ಸೀಸ್ ಮಾಡಿದರೋ ಅಂತಹ ವಾಹನಗಳನ್ನು ವಾಪಸ್ ಕೊಡಿಸುವಂತಹ ಜೊತೆಗೆ ಈ ಒಂದು ಕೇಸಲ್ಲೂ ಕೂಡ ಈಗಿರುವಂತಹ ಆರೋಪಿಗಳ ಮೇಲೆ ಮತ್ತಷ್ಟು ಕೇಸ್ ಜಡೋದಕ್ಕೆ ಈಗ ಪೊಲೀಸರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈ ಒಂದು ಕೇಸಲ್ಲಿ ಎಲ್ಲರೂ ಕೂಡ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಕೂಡ ಸಾಕಷ್ಟು ಜನ ಇದ್ದಾರೆ. ಹೀಗಾಗಿ ಈ ಒಂದು ಶೆಡ್ ಅಲ್ಲಿ ಇರುವಂತಹ ಅಮಾಯಕರ ವಾಹನಗಳನ್ನ ಯಾವ ಕಾರಣಕ್ಕೆ ಸೀಸ್ ಮಾಡಿದೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲೂ ಕೂಡ ಕೇಸನ್ನ ಹಾಕುವ ಮೂಲಕ ಅಲ್ಲಿರುವಂತಹ ಒಂದು ರೌಡಿಸಂ ಮಾಡಿರುವಂತವರ ಮೇಲೆ ಮತ್ತಷ್ಟು ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಸದ್ಯಕ್ಕೆ ಆರ್ಟಿಒ ಅಧಿಕಾರಿಗಳ ಸಹಾಯದೊಂದಿಗೆ ಎಲ್ಲಾ ವಾಹನಗಳ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಕೆಲಸ ಕೂಡ ಮಾಡಲಾಗ್ತಿದೆ. ದಿವ್ಯಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.